1975 ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮವಾಗಿ ಗೆದ್ದು ಸರ್ಕಾರಿ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡಿದ್ದಕ್ಕಾಗಿ ತಪ್ಪಿತಸ್ಥರೆಂದು ಕಂಡುಹಿಡಿದ ನಂತರ ಅವರ ಚುನಾವಣೆಯನ್ನು ರದ್ದುಗೊಳಿಸಲಾಯಿತು. ಮುಂದಿನ 6 ವರ್ಷಗಳ ಕಾಲ ಆಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಎಂದು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಹೈಕೋರ್ಟ್ನ ಈ ತೀರ್ಪಿನ ವಿರುದ್ಧ ಇಂದಿರಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು. ಆದರೆ ಅಲ್ಲಿಂದ ಕೂಡ ವಿಶೇಷ ಪರಿಹಾರ ಸಿಗಲಿಲ್ಲ. ನ್ಯಾಯಮೂರ್ತಿ ವಿ.ಆರ್. ಕೃಷ್ಣಯ್ಯರ್ ಅವರು ಇಂದಿರಾ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ತೀರ್ಪಿಗೆ ಸಂಪೂರ್ಣವಾಗಿ ತಡೆ ನೀಡುವುದಿಲ್ಲ, ಆದರೆ ಇಂದಿರಾ ಅವರು ಪ್ರಧಾನಿಯಾಗಿ ಉಳಿಯಬಹುದು ಎಂದು ಹೇಳಿದರು. ನ್ಯಾಯಾಲಯದ ತೀರ್ಪಿನ ನಂತರ ಪ್ರತಿಪಕ್ಷಗಳು ಇಂದಿರಾ ಗಾಂಧಿಯವರ ರಾಜೀನಾಮೆಗೆ ಒತ್ತಾಯಿಸಲು ಪ್ರಾರಂಭಿಸಿದವು. 1975 ಜೂನ್ 25ರಂದು ವಿರೋಧ ಪಕ್ಷದ ನಾಯಕರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ರ್ಯಾಲಿಯನ್ನು ಆಯೋಜಿಸಿದರು. ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಜಯಪ್ರಕಾಶ್ ನಾರಾಯಣ್ ಅವರು ರಾಮಧಾರಿ ಸಿಂಗ್ ದಿನಕರ್ ಅವರ ಕವಿತೆಯ ಭಾಗವನ್ನು ಓದಿದರು ಮತ್ತು ಸಿಂಹಾಸನವನ್ನು ಖಾಲಿ ಮಾಡಿ ಎಂಬ ಘೋಷಣೆಯನ್ನು ಎತ್ತಿದರು. ಜಯಪ್ರಕಾಶ್ ನಾರಾಯಣ್ ಅವರ ರ್ಯಾಲಿ ಮುಗಿದ ತಕ್ಷಣ ಇಂದಿರಾ ರಾಷ್ಟ್ರಪತಿ ಭವನವನ್ನು ತಲುಪಿದರು ಮತ್ತು 1975 ಜೂನ್ 25ರಿಂದ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ನಂತರ ಜೆಪಿ ಸೇರಿದಂತೆ ಹಲವು ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕಲಾಯಿತು. ಅಷ್ಟೇ ಅಲ್ಲ, ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವೂ ರದ್ದಾಗಿತ್ತು. 21 ತಿಂಗಳ ನಂತರ 1977 ಮಾರ್ಚ್ 21ರಂದು ತುರ್ತು ಪರಿಸ್ಥಿತಿಯ ಕರಾಳ ಅವಧಿಯು ಕೊನೆಗೊಂಡಿತು. ತುರ್ತು ಪರಿಸ್ಥಿತಿಯ ನಂತರ ನಡೆದ ಚುನಾವಣೆಯಲ್ಲಿ ಇಂದಿರಾ ಸೋಲನುಭವಿಸಿ ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಯಿತು. ಮೊರಾರ್ಜಿ ದೇಸಾಯಿ ಜನತಾ ಪಕ್ಷದಿಂದ ಪ್ರಧಾನಿಯಾದರು. 1990 ಜೂನ್ 12ರಂದು ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅಂದರೆ ಇನ್ಸ್ಯಾಟ್ 1D ಉಡಾವಣೆ ಮಾಡಲಾಯಿತು. ಇದನ್ನು ಯುನೈಟೆಡ್ ಸ್ಟೇಟ್ಸ್ನ ಕೇಪ್ ಕ್ಯಾನವೆರಲ್ನಿಂದ ಡೆಲ್ಟಾ 4925 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಈ ಉಪಗ್ರಹವನ್ನು ಫೋರ್ಡ್ ಏರೋಸ್ಪೇಸ್ ತಯಾರಿಸಿತ್ತು. ಈ ಉಪಗ್ರಹದ ಉದ್ದೇಶವು ಮೋಡಗಳನ್ನು ಅಧ್ಯಯನ ಮಾಡುವುದಾಗಿತ್ತು. ಇದರಲ್ಲಿ ಈ ಉಪಗ್ರಹವು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ. ಇದು ಗಂಟೆಗೊಮ್ಮೆ ಮೋಡಗಳ ಚಿತ್ರಗಳನ್ನು ಕಳುಹಿಸುತ್ತಿತ್ತು. ಈ ಉಪಗ್ರಹದ ಯಶಸ್ವಿ ಉಡಾವಣೆಯು ಭಾರತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿತು, ಯಾಕೆಂದರೆ ಆ ಸಮಯದಲ್ಲಿ ದೇಶವು ತನ್ನ ರಾಷ್ಟ್ರೀಯ ಕಂಪ್ಯೂಟರ್ ಜಾಲವನ್ನು ಸ್ಥಾಪಿಸುತ್ತಿತ್ತು. ಆದಾಗ್ಯೂ ಈ ಉಪಗ್ರಹದ ಉಡಾವಣೆಯು 1989 ಜೂನ್ 29ರಂದು ನಡೆಯಬೇಕಿತ್ತು. ಆದರೆ ಸತತ 2 ಘಟನೆಗಳಿಂದ ಅದರ ಉಡಾವಣೆ ವಿಳಂಬವಾಯಿತು. 1964 ಜೂನ್ 12ರಂದು ನೆಲ್ಸನ್ ಮಂಡೇಲಾ ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 1962 ಆಗಸ್ಟ್ನಲ್ಲಿ ಬಂಧಿತರಾದ ನೆಲ್ಸನ್ ಮಂಡೇಲಾ ದೇಶದಲ್ಲಿ ಅಕ್ರಮವಾಗಿ ದಂಗೆಗೆ ಸಂಚು ರೂಪಿಸಿದ ಆರೋಪ ಹೊತ್ತಿದ್ದರು. ಇದಾದ ನಂತರ ಮಂಡೇಲಾ 27 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಯಿತು. ನೆಲ್ಸನ್ ಮಂಡೇಲಾ ಅವರ ಈ ಜೈಲು ವಾಸವು ಅವರಿಗೆ ವಿಶ್ವಾದ್ಯಂತ ಖ್ಯಾತಿಯನ್ನು ತಂದುಕೊಟ್ಟಿತು ಮತ್ತು ಮಂಡೇಲಾ ಇಡೀ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡುವ ಅತಿ ದೊಡ್ಡ ನಾಯಕರೆನಿಸಿಕೊಂಡರು. ಅವರು 1990ರಲ್ಲಿ ಬಿಡುಗಡೆಯಾದರು ಮತ್ತು 1994ರಲ್ಲಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದರು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದ ನೆಲ್ಸನ್ ಮಂಡೇಲಾ ಅವರನ್ನು ಜನರು ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ. 1993ರಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು 2013ರ ಡಿಸೆಂಬರ್ 5ರಂದು ಕೊನೆಯುಸಿರೆಳೆದರು. ಆ್ಯನಿ ಫ್ರ್ಯಾಂಕ್ 1929 ಜೂನ್ 12ರಂದು ಜರ್ಮನಿಯಲ್ಲಿ ಜನಿಸಿದರು. ಆ್ಯನಿ ಫ್ರ್ಯಾಂಕ್ ಯಹೂದಿ ಕುಟುಂಬದಲ್ಲಿ ಜನಿಸಿದರು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಅವರು ಬರೆದ ಡೈರಿಯನ್ನು ನಂತರ ಅವರ ತಂದೆ ಪುಸ್ತಕವಾಗಿ ಪರಿವರ್ತಿಸಿದರು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಯಹೂದಿಗಳ ಮೇಲಿನ ದೌರ್ಜನ್ಯದ ಕಥೆಯನ್ನು ಈ ಡೈರಿ ಇಡೀ ಜಗತ್ತಿಗೆ ಹೇಳಿತು. ಈ ಪುಸ್ತಕವನ್ನು 70ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಿಸಲಾಗಿದೆ. ಅದರ ಹೆಸರು ದಿ ಡೈರಿ ಆಫ್ ಎ ಯಂಗ್ ಗರ್ಲ್. ಹತ್ಯಾಕಾಂಡದ ಕುರಿತು ಬರೆದ ಪುಸ್ತಕಗಳಲ್ಲಿ ಇದು ಹೆಚ್ಚು ಮಾರಾಟವಾದ ಪುಸ್ತಕವಾಗಿದೆ. ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಆ್ಯನಿ ಫ್ರ್ಯಾಂಕ್ಗೆ 4 ವರ್ಷ. ಯಹೂದಿಗಳ ವಿರುದ್ಧ ದ್ವೇಷವನ್ನು ಹರಡುವ ಮೂಲಕ ಆತ ಅಧಿಕಾರವನ್ನು ತಲುಪಿದ್ದ. ಆ್ಯನಿ ಅವರ ಕುಟುಂಬವು 1934ರಲ್ಲಿ ನೆದರ್ಲ್ಯಾಂಡ್ಸ್ಗೆ ಸ್ಥಳಾಂತರಗೊಂಡಿತು. ಅವರು ತನ್ನ ಜೀವನದ ಬಹುಭಾಗವನ್ನು ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಕಳೆದರು. ಆ್ಯನಿಗೆ 15 ವರ್ಷವಾದಾಗ ಅವರು ಮತ್ತು ಅವರ ಕುಟುಂಬವನ್ನು ನಾಜಿ ಸೈನಿಕರು
ವಶಪಡಿಸಿಕೊಂಡರು. ನಂತರ ಅವರನ್ನು ಸೆರೆಯ ಶಿಬಿರದಲ್ಲಿ ಇರಿಸಲಾಯಿತು. ಅಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಆನೆ ಫ್ರ್ಯಾಂಕ್ ಮತ್ತು ಅವರ ಸಹೋದರಿ ಅನಾರೋಗ್ಯದಿಂದ ನಿಧನರಾದರು. ಅವರ ತಾಯಿ ಹಸಿವಿನಿಂದಲೇ ಕೊನೆಯುಸಿರೆಳೆದರು. ಎರಡನೆಯ ಮಹಾಯುದ್ಧದ ಅಂತ್ಯದ ವೇಳೆಗೆ ಅವರ ತಂದೆ ಒಟ್ಟೋ ಫ್ರ್ಯಾಂಕ್ ಮಾತ್ರ ಬದುಕುಳಿದರು ಮತ್ತು ಆಮ್ಸ್ಟರ್ಡ್ಯಾಮ್ಗೆ ಮರಳಿದರು. ಒಟ್ಟೋ ತನ್ನ ಮಗಳ ಡೈರಿಯನ್ನು 1947ರ ಜೂನ್ 25ರಂದು ಪ್ರಕಟಿಸಿದರು. ಈ ಡೈರಿ 1952ರಲ್ಲಿ ಇಂಗ್ಲಿಷ್ನಲ್ಲಿ ದಿ ಡೈರಿ ಆಫ್ ಯಂಗ್ ಗರ್ಲ್ ಎಂದು ಪ್ರಕಟವಾಯಿತು. ಅದರ 3 ಕೋಟಿಗೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ. ಈ ಡೈರಿಯನ್ನು ಆಧರಿಸಿ ಅನೇಕ ಚಲನಚಿತ್ರಗಳು ಮತ್ತು ನಾಟಕಗಳನ್ನು ನಿರ್ಮಿಸಲಾಗಿದೆ. ಜೂನ್ 12ರಂದು ವಿಶ್ವದಾದ್ಯಂತ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸಲು ಉಪಕ್ರಮವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ತೆಗೆದುಕೊಂಡಿದೆ. ಬಾಲಕಾರ್ಮಿಕತೆಯನ್ನು ತಡೆಗಟ್ಟುವುದು ಇದರ ಉದ್ದೇಶ. ಬಾಲಕಾರ್ಮಿಕತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮತ್ತು ಅದನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ವ್ಯಕ್ತಿಗಳು, NGOಗಳು ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಪ್ರೇರೇಪಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಪ್ರಕಾರ ಕಳೆದ 2 ದಶಕಗಳಿಂದ ಪ್ರಪಂಚದಾದ್ಯಂತ ಬಾಲಕಾರ್ಮಿಕರನ್ನು ಕಡಿಮೆ ಮಾಡಲು ನಿರಂತರ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದಾಗ್ಯೂ ಕಳೆದ ಕೆಲವು ವರ್ಷಗಳಲ್ಲಿ ಘರ್ಷಣೆಗಳು, ಬಿಕ್ಕಟ್ಟುಗಳು ಮತ್ತು ಕೊರೋನಾ ಸಾಂಕ್ರಾಮಿಕವು ಪ್ರಪಂಚದಾದ್ಯಂತದ ಅನೇಕ ಕುಟುಂಬಗಳನ್ನು ಬಡತನಕ್ಕೆ ತಳ್ಳಿದೆ. ಲಕ್ಷಾಂತರ ಮಕ್ಕಳನ್ನು ಬಾಲಕಾರ್ಮಿಕರನ್ನಾಗಿ ಮಾಡಿದೆ.